ಒಂದ್ಸಲ ಕಣ್ಮುಚ್ಚಿ 1970ರ ದಶಕದ ಮೈಸೂರನ್ನ ಕಲ್ಪಿಸ್ಕೊಳ್ಳಿ. ಚಾಮುಂಡಿ ಬೆಟ್ಟದ ತಂಗಾಳಿ, ರೇಡಿಯೋದಲ್ಲಿ ಬರ್ತಿರೋ ಹಳೆ ಹಾಡುಗಳು, ಸೈಕಲ್ ಬೆಲ್ ಶಬ್ದ ಮತ್ತೆ ಮೊಬೈಲ್ ಫೋನ್ ಇಲ್ಲದ ಆ ಕಾಲದ ನಿಷ್ಕಲ್ಮಶ ಪ್ರೇಮ ಹೇಗಿರುತ್ತೆ ಅಲ್ವಾ? ಇವತ್ತು ನಾವು ಮಾತಾಡ್ತಿರೋ ಸಿನಿಮಾ ಸರಳ ಸುಬ್ಬರಾವ್. ಇದು ಬರೀ ಒಂದು ಕಥೆಯಲ್ಲ, ಇದು ನಮ್ಮನ್ನ ಆ ಹಳೆಯ ಸುಂದರ ಕಾಲಕ್ಕೆ ಕರೆದೊಯ್ಯುವ ಒಂದು ಟೈಮ್ ಮಷೀನ್. ಈ ಸಿನಿಮಾ ನಮ್ಮ ಹೃದಯಕ್ಕೆ ಎಷ್ಟು ಹತ್ತಿರ ಆಗತ್ತೆ? ಮಂಜು ಸ್ವರಾಜ್ ಮತ್ತೆ ಮ್ಯಾಜಿಕ್ ಮಾಡಿದ್ದಾರಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ರಿವ್ಯೂನಲ್ಲಿ ನೋಡೋಣ. ನಮಸ್ಕಾರ ಕನ್ನಡದ ಕಣ್ಮಣಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ರಿವ್ಯೂಸ್. ಕಥೆಯ ಪ್ಲಾಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಕಾದಂಬರಿ ಆಧಾರಿತ ಚಿತ್ರ ಅನ್ನೋದು ಸಿನಿಮಾದ ಗಟ್ಟಿತನಕ್ಕೆ ಸಾಕ್ಷಿ. ನಮ್ಮ ನಾಯಕ ಸುಬ್ಬರಾವ್ ಹೆಸರಿಗೆ ತಕ್ಕಂತೆ ಸರಳ ಜೀವಿ. 1970ರ ದಶಕದ ಮೈಸೂರಿನಲ್ಲಿ ನಡೆಯುವ ಕಥೆಯಿದು. ಸುಬ್ಬರಾವ್ ಬದುಕು ಒಂದು ನೇರ ರೇಖೆಯಲ್ಲಿದ್ದಾಗ ಆತನ ಜೀವನಕ್ಕೆ ಬರುವ ತಿರುವುಗಳು, ಪ್ರೇಮ ಮತ್ತು ಸಂಘರ್ಷಗಳೇ ಈ ಸಿನಿಮಾದ ಹೂರಣ. ಇಲ್ಲಿ ಪ್ರೀತಿ ಇದೆ, ಆದ್ರೆ ಅದು ಇವತ್ತಿನ ಇನ್ಸ್ಟೆಂಟ್ ಪ್ರೀತಿಯಲ್ಲ. ಅದು ಕಾಯುವಿಕೆಯ ಪ್ರೀತಿ, ಕಣ್ಣಲ್ಲೇ ಮಾತಾಡುವ ಪ್ರೀತಿ. ಒಂದು ಸುಂದರವಾದ ಕಾದಂಬರಿಯ ಪುಟಗಳನ್ನ ತಿರುಗಿಸಿದಷ್ಟೇ ಆಪ್ತವಾಗಿ ಕತೆ ಸಾಗುತ್ತೆ. ಸ್ಕ್ರೀನ್ ಪ್ಲೇ ಎಲ್ಲೂ ನಿಮಗೆ ಅರ್ಜೆಂಟ್ ಅನ್ಸಲ್ಲ. ಅದು ಆ ಕಾಲಘಟ್ಟಕ್ಕೆ ತಕ್ಕಂತೆ ನಿಧಾನವಾಗಿ, ಆರಾಮವಾಗಿ ಉಸಿರಾಡುತ್ತೆ. ಮೊದಲನೇದಾಗಿ ನಿರ್ದೇಶಕ ಮಂಜು ಸ್ವರಾಜ್ ಅವರ ಬಗ್ಗೆ ಹೇಳಲೇಬೇಕು. ಶ್ರಾವಣಿ ಸುಬ್ರಹ್ಮಣ್ಯಂತಹ ಸಿನಿಮಾ ಕೊಟ್ಟವರೊಂದು. ಅವರಿಗೆ ಎಮೋಷನ್ಸ್ ಮತ್ತು ಸಂಬಂಧಗಳ ಮೌಲ್ಯ ಚೆನ್ನಾಗಿ ಗೊತ್ತು. ಸರಳ ಸುಬ್ಬರಾವ್ ಒಂದು ಪಕ್ಕಾ ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾ. ಇದನ್ನ ಮಾಸ್ ಸಿನಿಮಾ ಅಂತ ನೋಡಕ್ಕೆ ಹೋಗ್ಬೇಡಿ. ಇದು ಕ್ಲಾಸ್ ಆಡಿಯನ್ಸ್ಗೆ ಮತ್ತು ಕುಟುಂಬದ ಜೊತೆ ಕೂತು ನೋಡುವಂತಹ ಸಿನಿಮಾ. ಕೃಷ್ಣ ಅಜಯರಾವ್ ಅವರು ಮತ್ತೊಮ್ಮೆ ತಮ್ಮ ಗರ್ಲ್ ನೆಕ್ಸ್ಟ್ ಡೋರ್ ಇಮೇಜ್ ಬಿಟ್ಟು ಬಾಯ್ ನೆಕ್ಸ್ಟ್ ಡೋರ್ ಅಥವಾ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಆಯ್ಕೆ ಯಾವಾಗ್ಲೂ ವಿಭಿನ್ನವಾಗಿರುತ್ತೆ. ಇಲ್ಲೂ ಅದೇ ಎದ್ದು ಕಾಣುತ್ತೆ. ಈಗ ಟೆಕ್ನಿಕಲ್ ವಿಷಯಕ್ಕೆ ಬರೋಣ. ಈ ಸಿನಿಮಾದ ರಿಯಲ್ ಹೀರೋ ಯಾರು ಗೊತ್ತಾ? ಅದು ಕಲಾ ನಿರ್ದೇಶಕ ಅವರ್ ಮತ್ತು ಸಿನಿಮ್ಯಾಟೋಗ್ರಾಫರ್ ಪ್ರದೀಪ್ ಪದ್ಮಕುಮಾರ್. 1970ರ ಮೈಸೂರನ್ನ ರೀಕ್ರಿಯೇಟ್ ಮಾಡೋದು ಸುಲಭದ ಮಾತಲ್ಲ. ರಸ್ತೆಗಳು, ಹಳೆಯ ಸ್ಕೂಟರ್ಗಳು, ಆ ಮನೆಗಳು, ಗೋಡೆ ಮೇಲಿನ ಬಣ್ಣ, ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ತರ ಇದೆ. ನಿಮ್ಮ ಕಣ್ಣಿಗೆ ಹಬ್ಬ ಗ್ಯಾರಂಟಿ. ಇನ್ನು ಮ್ಯೂಸಿಕ್, ಅಜನೀಶ್ ಬಿ ಲೋಕನಾಥ್. ಇವರು ಮುಟ್ಟಿದೆಲ್ಲ ಚಿನ್ನ ಆಗ್ತಿದೆ. 70ರ ದಶಕದ ಆ ರೆಟ್ರೋ ಫೀಲ್ ಕೊಡಕ್ಕೆ ಅವರು ಬಳಸಿರೋ ವಾದ್ಯಗಳು, ಬಿಜಿಎಂ ಸಿನಿಮಾದ ಆತ್ಮವನ್ನ ಗಟ್ಟಿಯಾಗಿ ಹಿಡಿದಿಟ್ಟಿದೆ. ಕೆಲವೊಂದು ದೃಶ್ಯಗಳಲ್ಲಿ ಡೈಲಾಗ್ಸ್ ಇಲ್ದಿದ್ರೂ ಅಜನೀಶ್ ಅವರ ಮ್ಯೂಸಿಕ್ಕೇ ಕತೆ ಹೇಳುತ್ತೆ. ಅಭಿನಯದ ಬಗ್ಗೆ ಹೇಳೋದಾದ್ರೆ, ಕೃಷ್ಣ ಅಜಯರಾವ್ ಅವರು ಸರಳ ಜೀವಿ ಸುಬ್ಬರಾವ್ ಆಗಿ ಜೀವಿಸಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿ. ಒಬ್ಬ 1970ರ ದಶಕದ ಸಂಕೋಚ ಸ್ವಭಾವದ ಹುಡುಗ ಹೇಗೆ ನಡಿತಾನೆ, ಹೇಗೆ ನೋಡ್ತಾನೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಕಟ್ಕೊಟ್ಟಿದ್ದಾರೆ. ಅವರ ಕಣ್ಣಲ್ಲಿರುವ ಆ ಪ್ರಾಮಾಣಿಕತೆ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತೆ. ಹೊಸ ನಟಿ ಮಿಶಾ ನಾರಂಗ್. ಇವರು ಕನ್ನಡಕ್ಕೆ ಹೊಸಬರು ಅಂತ ಅನ್ಸೋದೇ ಇಲ್ಲ. ನಿರ್ದೇಶಕರು ಇವರಿಗಾಗಿ 100 ಜನರನ್ನ ಆಡಿಷನ್ ಮಾಡಿದ್ರಂತೆ. ಆ ಆಯ್ಕೆ ಸರಿಯಿದೆ ಅಂತ ಅವರ ಅಭಿನಯವೇ ಸಾಬೀತು ಮಾಡುತ್ತೆ. ಆ ಕಾಲದ ಹುಡುಗಿಯ ನಾಚಿಕೆ, ಗಟ್ಟಿತನ ಎರಡನ್ನೂ ಅವರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ರಂಗಾಯಣ ರಘು ಅವರ ಬಗ್ಗೆ ಹೇಳೋದೇ ಬೇಡ. ಅವರ ಅನುಭವ ಪ್ರತಿ ದೃಶ್ಯದಲ್ಲೂ ಎದ್ದು ಕಾಡುತ್ತೆ. ನಗಿಸ್ತಾರೆ, ಹಾಗೆ ಯೋಚನೆಗೂ ಹಚ್ತಾರೆ. ಸರಿ, ಹಾಗಾದ್ರೆ ಈ ಸಿನಿಮಾದಲ್ಲಿ ಎಲ್ಲವೂ ಪರ್ಫೆಕ್ಟಾ? ವಾಟ್ ವರ್ಕ್ಡ್, ವಾಟ್ ಡಿಂಟ್ ವರ್ಕ್? ಏನಿಷ್ಟಾಯ್ತು? ಆ ನಾಸ್ಟಾಲ್ಜಿಯಾ ಫೀಲ್. ಹಳೆ ಕಾಲವನ್ನ ಮಿಸ್ ಮಾಡ್ಕೊಳ್ಳೋವರಿಗೆ ಇದು ಸ್ವರ್ಗ. ಅಜಯ್ ರಾವ್ ಮತ್ತು ಮಿಶಾ ಅವರ ಕೆಮಿಸ್ಟ್ರಿ, ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಎಮೋಷನಲ್ ಟಚ್ ಎಲ್ಲವೂ ಸಖತ್ತಾಗಿದೆ. ಏನಿಷ್ಟ ಆಗ್ಲಿಲ್ಲ? ಪೇಸಿಂಗ್. ನೀವು ಫಾಸ್ಟ್ ಫಾರ್ವರ್ಡ್ ಯುಗದವರಾಗಿದ್ರೆ ಫಸ್ಟ್ ಹಾಫ್ ನಿಮ್ಗೆ ಸ್ವಲ್ಪ ಸ್ಲೋ ಅನ್ನಿಸಬಹುದು. ಕಥೆಯಲ್ಲಿ ದೊಡ್ಡ ಮಟ್ಟದ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇಲ್ಲ. ಇದು ಸರಳವಾದ ಕಥೆ, ಹಾಗಾಗಿ ನೀವು ತುಂಬಾನೇ ಕಾಂಪ್ಲೆಕ್ಸ್ ಆದ ಥ್ರಿಲ್ಲರ್ ನಿರೀಕ್ಷೆ ಇಟ್ಕೊಂಡು ಹೋಗ್ಬೇಡಿ. ಸರಳ ಸುಬ್ಬರಾವ್ ಇದು ಬುದ್ಧಿವಂತ ಪ್ರೇಕ್ಷಕರಿಗೆ ಮಾಡಿರೋ ಸಿನಿಮಾ. ನೀವು ನಿಮ್ಮ ತಂದೆ ತಾಯಿ ಜೊತೆ ಅಥವಾ ನಿಮ್ಮ ಬಾಳ ಸಂಗಾತಿ ಜೊತೆ ಕೂತು ಒಂದೊಳ್ಳೆ ನೆಮ್ಮದಿಯ ಸಂಜೆ ಕಳಿಬೇಕು ಅಂದ್ರೆ ಈ ಸಿನಿಮಾ ಬೆಸ್ಟ್ ಚಾಯ್ಸ್. ಇಲ್ಲಿ ರಕ್ತಪಾತವಿಲ್ಲ, ದ್ವಂದ್ವಾರ್ಥದ ಮಾತುಗಳು ಇಲ್ಲ. ಇದು ಸ್ವಚ್ಛವಾದ ಮನೋರಂಜನೆ. ನನ್ನ ಪ್ರಕಾರ ಇತ್ತೀಚೆಗೆ ಬಂದಿರೋ ಎಷ್ಟೋ ಗದ್ದಲದ ಸಿನಿಮಾಗಳ ಮಧ್ಯೆ ಇದೊಂದು ತಂಪು ಗಾಳಿಯ ಹಾಗೆ. ಕೊನೆಗೊಂದು ಮಾತು, ಜೀವನ ಯಾವಾಗ್ಲೂ ಕಾಂಪ್ಲಿಕೇಟೆಡ್ ಆಗಿರಬೇಕು ಅಂತ ಇಲ್ಲ ಅಲ್ವಾ? ಕೆಲವೊಮ್ಮೆ ಸರಳವಾಗಿದ್ರೇನೇ ಸುಂದರ. ಈ ಸಿನಿಮಾ ನಮಗೆ ಅದನ್ನೇ ನೆನಪಿಸುತ್ತೆ. ನಿಮ್ಗೇನನ್ಸುತ್ತೆ? 70ರ ದಶಕದ ಪ್ರೀತಿ ಇಷ್ಟನಾ ಅಥವಾ ಈಗಿನ ಕಾಲದ ಡೇಟಿಂಗ್ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.